ನಮಸ್ಕಾರ ಸ್ನೇಹಿತರೆ, ಟೆಕ್ಮೋನ್ 90 ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಫಾಸ್ಟ್ ರೈಟ್ ಕ್ಲಿಕ್ ಆಪ್ಷನ್ ರೆಸ್ಪಾನ್ಸ್ ಟೈಮ್ ಆನ್ ಡೆಸ್ಕ್ಟಾಪ್ ಹೋಮ್ ಸ್ಕ್ರೀನ್. ಇಲ್ಲಿ ನೋಡ್ಬೋದು, ನಾವು ರೈಟ್ ಕ್ಲಿಕ್ ಮಾಡಿದಾಗ ಏನು ಸ್ಪೀಡ್ ಬರ್ತಾ ಇದೆ, ಈ ಸ್ಪೀಡ್ ಏನಿದೆಯಲ್ಲ ರೈಟ್ ಕ್ಲಿಕ್, ಅದನ್ನು ಹೇಗೆ ಸ್ಪೀಡ್ ಹೆಚ್ಚಿಗೆ ಮಾಡ್ಬೋದು, ಫಾಸ್ಟ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಇದೇನಿದೆ ಅಂದರೆ ನಿಮ್ಮದು ರೆಜ್ ಎಡಿಟಲ್ಲಿ ಇರುತ್ತೆ. ಸೊ ಒಂದನೇದಾಗಿ ರೆಜ್ ಎಡಿಟ್ನ ಬ್ಯಾಕಪ್ ತೊಗೋಬೇಕು ನೀವು. ಸೊ ಏನೇ ಸೆಟ್ಟಿಂಗ್ ಮಾಡಿದ್ರು ಮೊದಲು ಬ್ಯಾಕಪ್ ತೊಗೊಂಡೇ ಮಾಡಿ. ಸೊ ನಿಮಗೆ ಏನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ. ಸೊ ಈಗೇನೆಂದರೆ ಡೈರೆಕ್ಟಾಗಿ ನೋಡ್ಬೋದು ರೈಟ್ ಕ್ಲಿಕ್ ಸೆಕೆಂಡ್ ಎಷ್ಟು ತೊಗೊತಾ ಇದೆ. ಓಕೆ, ನೆಕ್ಸ್ಟ್ ಏನಂದರೆ ಪ್ರೆಸ್ ವಿಂಡೋ ಆರ್. ಓಕೆ, ಇಲ್ಲಿ ಏನು ಮಾಡಿ ಅಂದರೆ ರೆಜ್ ಎಡಿಟ್ ಅಂತ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಜ್ ಎಡಿಟ್ ಅಂತ ಟೈಪ್ ಮಾಡ್ಕೊಂಡ್ಮೇಲೆ ಓಕೆ, ಮೂರನೇದಾಗಿ ಇಲ್ಲಿ ನೋಡ್ಬೋದು ರೆಜ್ ಎಡಿಟ್ ಆದಮೇಲೆ ಸೆಲೆಕ್ಟ್ ಎಚ್ ಕೆ ಕರೆಂಟ್ ಯೂಸರ್. ಓಕೆ, ಎಚ್ ಕೀ ಕರೆಂಟ್ ಯೂಸರ್ ಇದನ್ನು ಸೆಲೆಕ್ಟ್ ಮಾಡಿ. ಇದರಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಇರುತ್ತೆ ನೋಡಿ, ಕಂಟ್ರೋಲ್ ಪ್ಯಾನಲ್ ಕ್ಲಿಕ್ ಮಾಡಿ. ಸೊ ಕಂಟ್ರೋಲ್ ಪ್ಯಾನಲಲ್ಲಿ ಡೆಸ್ಕ್ಟಾಪ್ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಡೆಸ್ಕ್ಟಾಪಲ್ಲಿ ಇದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಏನಿದೆ ಅಂದರೆ ಡೆಸ್ಕ್ಟಾಪಲ್ಲಿ ಮೆನು ಶೋ ಡಿಲೇ ಅಂತ ಬರುತ್ತೆ. ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡ್ಬೋದು ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ಡೆಸ್ಕ್ಟಾಪಲ್ಲಿ ಎಮ್ ಲೆಟರಿಂದ ಸ್ಟಾರ್ಟ್ ಆಗೋದು ಮೆನು ಶೋ ಡಿಲೇ. ಓಕೆ, ಇಲ್ಲಿ ನೋಡಿ ಮೆನು ಶೋ ಡಿಲೇ ಇದೆ. ಸೊ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಏನಿದೆ ಅಂದರೆ 400 ಅಂತಿದೆ ಡಾಟಾ. ಸೊ ಅದನ್ನು ಬೇಕಂದ್ರೆ ನೀವು ಏನು ಮಾಡ್ಬೋದು, ಕಡಿಮೆ ಮಾಡ್ಕೋಬೋದು. ಡಬಲ್ ಕ್ಲಿಕ್ ಆ್ಯಂಡ್ ಡಿಲೀಟ್ ಮಾಡಿ ನೀವೇನೈತಿ ಡಾಟಾನ 0 ಅಥವಾ ಏನೈತಿ ಮಾಡಿಕೊಂಡು ರಿಸ್ಟಾರ್ಟ್ ಮಾಡಿ ಪಿ ಸಿನ. ಅವಾಗೇನಾಗುತ್ತೆ, ಆಟೋಮೆಟಿಕ್ ಅದ್ರದ್ದು ಸ್ಪೀಡ್ ರೆಸ್ಪಾನ್ಸ್ ಏನಿದೆ ಅದು ಚೇಂಜ್ ಆಗುತ್ತೆ. ಸೊ ಈ ಒಂದು ಮೆಥಡಿಂದ ನೀವೇನು ಮಾಡ್ಬೋದು ಅಂದರೆ, ಈಗ 400 ಇದ್ದು 0 ಮಾಡಿ ಓಕೆ ಕೊಟ್ಟರೆ ರಿಸ್ಟಾರ್ಟ್ ಮಾಡಿದರೆ ರೈಟ್ ಕ್ಲಿಕ್ ಏನಾಗುತ್ತೆ ಅಂದರೆ ಫಾಸ್ಟ್ ಆಗುತ್ತೆ. ಓಕೆ, ಅದನ್ನು ರಿಸ್ಟಾರ್ಟ್ ಮಾಡಿದ ಮೇಲೆ ಅದು ಅಪ್ಡೇಟ್ ಆಗುತ್ತೆ. ಸೊ ಏನಪ್ಪ ಅಂದರೆ ಮೆನು ಶೋ ಡಿಲೇ. ಓಕೆ, ಇದನ್ನು ಈಗ ಇರೋದು ಡಿಫಾಲ್ಟಾಗಿ 400 ಇದೆ, 400 ಇಡ್ತೀನಿ, ಓಕೆ ಕೊಡ್ತೀನಿ. ಸೊ ನಾರ್ಮಲಾಗಿ ನೀವೇನಂದರೆ ನಿಮಗೇನಾದರೂ ಫಾಸ್ಟಾಗಿ ಬೇಕಂದರೆ ಅದನ್ನು ಮಾಡ್ಬೋದು. ರೆಸ್ಪಾನ್ಸ್ ಟೈಮು ನೀವೇನೈತಿ ಸೆಟ್ ಮಾಡ್ಕೋಬೋದು. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಇಲ್ಲಿ ನೋಡ್ಬೋದು ಡೈರೆಕ್ಟಾಗಿ ನಾನು ರೈಟ್ ಕ್ಲಿಕ್ ಮಾಡ್ತಾಯಿದ್ದೀನಿ. ಇವಾಗ ಹೆಂಗಿದೆ, ಯಾಕೆಂದರೆ ಮೆನು ಶೋ ಏನಿದೆ 0 ಇದೆ ನಂದು. ಸೊ ಇಲ್ಲಿ ನೋಡ್ಬೋದು ಕ್ಲಿಕ್ ಮಾಡುತ್ತಲೇ ಬರ್ತಾಯಿದೆ. ಸೊ ಇವಾಗ ನಾನು ಏನಾದರೂ 400 ಕೊಟ್ಟರೆ ಡಿಫಾಲ್ಟ್ ಆಗಿರೋದು ರೈಟ್ ಕ್ಲಿಕ್ ಮಾಡಿ ಸ್ವಲ್ಪ ಟೈಮ್ ತೊಗೊಂಡು ಬರ್ತಾಯಿದೆ ನೋಡಿ ರೈಟ್ ಕ್ಲಿಕ್ ಆದಮೇಲೆ. ಸೊ ಅದೇ ರೀತಿ ನೀವೇನೈತಿ ಇದನ್ನು 800 ಮಾಡ್ಕೊಳ್ಳಿ, ಇಲ್ಲ 1000 ಮಾಡ್ಕೊಳ್ಳಿ. ಎಕ್ಸಾಂಪಲ್ಲಿಗೆ ತೋರಿಸ್ತಾ ಇದ್ದೀನಿ, ಓಕೆ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ ಕ್ಲಿಕ್ ಆಗಿ ಒಂದು ಸ್ವಲ್ಪ ಸೆಕೆಂಡ್ಸ್ ಆದಮೇಲೆ ಏನಾಗ್ತಾಯಿದೆ, ರೆಸ್ಪಾನ್ಸು ಆಗ್ತಾಯಿದೆ. ಬೇಕಂದರೆ ನೀವು ಇದನ್ನು 8000 ಕೊಡೋಣ, ಜಸ್ಟ್ ಫಾರ್ ಚೆಕ್ಕಿಂಗ್ ಪರ್ಪಸ್ ನೋಡಿ. ಓಕೆ, ಸೊ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಈ ಒಂದು ಸೆಟ್ಟಿಂಗ್ಸ್ನ ರಿಸ್ಟಾರ್ಟ್ ಮಾಡಿದ ಮೇಲೇ ಅದೇನಾಗುತ್ತೆ ಅಪ್ಡೇಟ್ ಆಗುತ್ತೆ. ಸೊ ರಿಸ್ಟಾರ್ಟ್ ಮಾಡಿ ಚೆಕ್ ಮಾಡಿಕೊಂಡು ಯೂಸ್ ಮಾಡಿ. ಧನ್ಯವಾದಗಳು. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ರೆಜ್ ಎಡಿಟಲ್ಲಿ ಯಾವುದೇ ರೀತಿಯೂ ಅನ್ವಾಂಟೆಡ್ ಸೆಟ್ಟಿಂಗ್ಸ್ನ ಎನೇಬಲ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಏನೇ ಮಾಡೋದಿದ್ರು ಅದನ್ನು ಬ್ಯಾಕಪ್ ತೊಗೊಂಡೆ ವಾಂಟೆಡ್ ಅಂದರೆ ಏನಾದರೂ ಇಂಪಾರ್ಟೆಂಟ್ ಇರೋವಂಥ ಸೆಟ್ಟಿಂಗ್ಸ್ ಮಾಡಬೇಕಂದ್ರೆ ಅದನ್ನು ರೆಜ್ ಎಡಿಟನ್ನು ಬ್ಯಾಕಪ್ ತೊಗೊಂಡೆ ಯೂಸ್ ಮಾಡಿ. ಯಾಕಂದರೆ ಏನಾದರೂ ಚೇಂಜಸ್ ಮಾಡೋದಾಗ ಏನಾದರೂ ರಿಫ್ಲೆಕ್ಟ್ ಆಯಿತು ಅಂದರೆ ಅನ್ವಾಂಟೆಡ್ ಏನೋ ನೀವು ಚೇಂಜಸ್ ಮಾಡಿದಿರಿ ಅಂದರೆ ಅದು ಟೋಟಲ್ ಹೋಲ್ ಆಪ್ರೇಟಿಂಗ್ ಸಿಸ್ಟಮ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರಿವೆಂಟಿವ್ ಏನು ಮೆಜರ್ಸ್ ಇದೆ ಅಂದರೆ ಅದಕ್ಕೆ ಬ್ಯಾಕಪ್ ತೊಗೊಳೋದಾಯಿತು, ಅದರದ್ದೊಂದು ನಿಮ್ಮ ಬ್ಯಾಕಪ್ನ ನಿಮ್ಮ ಲೋಕಲ್ ಅಥವಾ ಬೇರೆ ಒಂದು ಸಿಸ್ಟಮಲ್ಲಿ ಅಥವಾ ಕಾಪಿ ಮಾಡಿಬಿಟ್ಟು ಅದರಿಂದ ನೀವೇನೈತಿ ಚೇಂಜಸ್ ಮಾಡ್ಕೊಂಡು ನೋಡ್ಕೋಬೋದು. ಧನ್ಯವಾದಗಳು.